ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಕೇಶವ ಕನ್ನಡ ವ್ಲಾಗ್ಸ್. ಈಗ ಮಾವಿನಕಾಯಿ ಟೈಮ್ ಬಂದಿದೆಯಲ್ಲ, ಮಾವಿನಕಾಯಿಯಿಂದ ಉಪ್ಪಿನಕಾಯಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಹೀಗೆ ಹೇಗೆ ಮಾಡ್ತೀನಿ ಅಂತ ಇವಾಗ ನೋಡಿ. ಉಪ್ಪಿನಕಾಯಿನ ಹೀಗೆ ಎಲ್ಲ ಕುತ್ಕೊಂಡು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬಾಣಲಿಗೆ ಸ್ವಲ್ಪ ಮೆಂತ್ಯ, ಒಂದೆರಡು ಸ್ಪೂನ್ ಜೀರಿಗೆ, ಒಂದೆರಡು ಸ್ಪೂನ್ ಮೆಂತ್ಯನ ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು, ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಬ್ರೌನ್ ಬರಬೇಕು. ಸಾಸಿವೆ ಎರಡೆರಡು ಒಟ್ಟಿಗೆ ಸೇರಿಸಿ ನಾನಿಲ್ಲಿ ಹುರಿದು ಇಟ್ಕೋತೀನಿ. ಹುರಿದು ಆಮೇಲೆ ಪೌಡ್ರ್ ಮಾಡ್ಕೋಬೇಕು. ಇದನ್ನು ನಾನು ಈ ಸಾಸಿವೆ ಮತ್ತು ಮೆಂತ್ಯ ಬಿಟ್ಟರೆ ನೀನು ಹಾಕೋದಿಲ್ಲ. ಇದೆರಡನ್ನು ಹುರಿದು ಇಟ್ಕೊಂಡು ಸ್ವಲ್ಪ ಆಮೇಲೆ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪಿನಕಾಯಿಗೆ. ಆಮೇಲೆ ತೋರಿಸ್ತೀನಿ. ಮತ್ತು ಇದಕ್ಕೆ ಅಚ್ಚ ಖಾರದ ಪುಡಿ ಮತ್ತು ಉಪ್ಪನ್ನು ಮತ್ತು ಮಾವಿನಕಾಯಿನೂ ಫಸ್ಟೇ ನಾನು ಹೆಚ್ಚಿ ಒಟ್ಟಿಗೆ ಹಾಕಿ ನೋಡಿ, ಈ ಥರ ನೀರು ಬಿಟ್ಕೊಂಡಿದ್ದೆ. ಉಪ್ಪು ಹಾಕಿದ್ದೀನಲ್ಲ, ಅದಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಇವಾಗ ಇದೇ ನೀರಿಗೆ ಇನ್ನು ಸಪ್ರೇಟು ನೀರು ಕೈಲಿ ಏನೂ ಮುಟ್ಟಬಾರ್ದು. ನಾನೇನು ಮೆಂತ್ಯ ಸಾಸಿವೆ ಪೌಡ್ರ್ ಮಾಡಿದ್ದೀನೋ ಆ ಪೌಡ್ರನ್ನ ಇದಕ್ಕೆ ಹಾಕೋತೀನಿ. ಮತ್ತು ಖಾರದ ಪುಡಿ, ಖಾರದ ಪುಡಿನ ಕೂಡ ಇದಕ್ಕೆ ಹಾಕೋತೀನಿ. ಈಗ ಉಪ್ಪಿಗೆ ಹಾಕಿಟ್ಟಿರ್ತೀವಲ್ವ ಮಾವಿನಕಾಯಿಗೆ ಸಣ್ಣದಾಗಿ ಹೆಚ್ಚಿ, ಅದೇ ನೀರಾಗಿರುತ್ತಲ್ಲ, ಅದಕ್ಕೆ ನಾವು ಇದನ್ನು ನೀರು ಕೈಯಲ್ಲಿ ಮುಟ್ಟಬಾರ್ದು ಯಾವುದೇ ಕಾರಣಕ್ಕೂ. ನೀರು ಸ್ವಲ್ಪ ಕೂಡ ಇದಕ್ಕೆ ಸೇರಿಸಬಾರ್ದು ಮತ್ತು ನೀರಿನ ಕೈಯಲ್ಲಿ ಕೂಡ ಮುಟ್ಟಬಾರ್ದು. ಚೆನ್ನಾಗಿ ತೊಳೆದು ಮಾವಿನಕಾಯಿನ ಒರೆಸಿ ಇಟ್ಕೋಬೇಕು. ನೀರು ಸ್ವಲ್ಪ ಕೂಡ ನೀರು ಯಾವುದೇ ಪಾತ್ರೆಯಲ್ಲಿ ಕೂಡ ನೀರು ಇರಬಾರ್ದು. ಆ ಥರ ನೀವು ಉಪ್ಪಿನಕಾಯಿನ ಮಾಡಿಕೊಂಡ್ರೆ, ಆ ಥರ ಇದರಲ್ಲಿ ಮಾಡಿದ್ರೆ ನೀವು ಎಷ್ಟು ದಿವಸ ಬೇಕಾದರೂ ಇಡ್ಬೋದು. ನೋಡಿ, ಈಗ ಅದೇ ನೀರಲ್ಲಿ ಉಪ್ಪು ಹಾಕಿದ ತಕ್ಷಣ ಮಾವಿನಕಾಯಲ್ಲಿ ನೀರು ಬಿಟ್ಕೊಳ್ಳುತ್ತೆ ಅಲ್ವಾ, ಅದೇ ನೀರು ಅದಕ್ಕೆ ಸಾಕಾಗುತ್ತೆ. ಅದು ಎಷ್ಟು ಹಿಡಿಯುತ್ತೋ ಆ ಉಪ್ಪಿನ ನೀರು ಅಷ್ಟಕ್ಕೆ ನಾನು ಅಷ್ಟು ಸಮವಾಗಿ ಖಾರದ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಮತ್ತು ಮೆಂತ್ಯ ಮತ್ತು ಸಾಸಿವೆ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಈ ಥರ ಕಂಟೈನರ್ಗೆ ಹಾಕಿ ಇಟ್ಕೋಬೇಕು. ನೀವು ಎಷ್ಟು ದಿವಸ ಬೇಕಾದರೂ ಇಡ್ಬೋದು. ಅಂದರೆ ಒಂದು 6 ತಿಂಗಳ ತನಕ ನೀವು ಸ್ಟೋರ್ ಮಾಡ್ಬೋದು. ಆಮೇಲೆ ಎಣ್ಣೆ ಕೂಡ ಹಾಕೋತೀನಿ ಲಾಸ್ಟಲ್ಲಿ. ಇದಕ್ಕೆ ಎಣ್ಣೆನ ಅದು ಫುಲ್ ಮೇಲೆ ಎಣ್ಣೆ ಬರಬೇಕು ಅಷ್ಟೂ ಕೂಡ ಎಣ್ಣೆ ಹಾಕಬೇಕು. ಅಂದರೆ ಉಪ್ಪಿನಕಾಯಿಗೆ ನಾವು ಇದನ್ನು ಎಷ್ಟು ಉಪ್ಪಿನಕಾಯಿ ಖಾರ ಪುಡಿ ಎರಡನ್ನು ಮಿಕ್ಸ್ ಮಾಡಿ, ಅದು ತೀರಾ ಮಿಕ್ಸ್ ಮಾಡಿ ಹಾಕಬಾರ್ದು. ಸ್ವಲ್ಪನೇ ಮಿಕ್ಸ್ ಮಾಡಿದ ತಕ್ಷಣ ಹಾಕಿದ್ರೆ ಅದಾಗೆ ಮಿಕ್ಸ್ ಆಗುತ್ತೆ. ಆಮೇಲೆ ಅದಕ್ಕೆ ಎಣ್ಣೆ ಹಾಕೋಬೇಕು. ಪೂರ್ತಿ ಎಣ್ಣೆ ಅಂದರೆ ಎಷ್ಟು ಎಣ್ಣೆ ಹಾಕಬೇಕಂದ್ರೆ ಸಮವಾಗಿ ಬರಬೇಕು ಅಷ್ಟು ಎಣ್ಣೆ ಕೂಡ ನಾನು ಹಾಕ್ತಾಯಿದ್ದೀನಿ. ನಾನು ಅದಕ್ಕೆ ಅಳತೆ ಅಂತ ಏನು ಮಾಡಿಲ್ಲ, ಬಟ್ ಹಾಗೇನೆ ನಾನು ಎಣ್ಣೆನ ಮೇಲಿಂದನೇ ಹಾಕಿದ್ದೀನಿ. ಆದರೆ ಹಸಿ ಎಣ್ಣೆನೇ ಹಾಕ್ತಾಯಿದ್ದೀನಿ, ನಾನು ಬಿಸಿ ಮಾಡಿ ಹಾಕ್ತಾಯಿಲ್ಲ. ಬಿಸಿ ಮಾಡಿದ್ರೆ ಬೇಗ ಮಾವಿನಕಾಯೆಲ್ಲ ಇದಾಗಿಬಿಡುತ್ತೆ ಅಲ್ವಾ, ಕರಗಿಬಿಡುತ್ತೆ. ಅದರಿಂದ ನಾನು ಮೇಲೇ ಹಾಗೆ ಹಸಿ ಎಣ್ಣೆ ಕೂಡ ಎಣ್ಣೆನೇ ಹಾಕ್ತಾಯಿದ್ದೀನಿ. ಈಗ ನೋಡಿ, ಉಪ್ಪಿನಕಾಯಿ ರೆಡಿ ಆಯಿತು. ಸಿಂಪಲ್ಲಾಗಿ ಉಪ್ಪಿನಕಾಯಿ ನೋಡಿ, ರುಚಿಯಾಗಿರೋಂಥ ಉಪ್ಪಿನಕಾಯಿ ರೆಡಿ ಆಯಿತು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಆದಷ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.